ಅಣ್ಣ, ನಮ್ ಪವಿತ್ರಂಗೆ ಯಾವ್ದಾದ್ರು ಒಳ್ಳೆ ಸಂಬಂಧ ಬಂದಿದ್ಯಾ ಅಣ್ಣ? ಪವಿತ್ರ ಆಗಿ ಹೊಂದುವಂತ ಒಂದು ಜಾತಕ ಬಂದಿದ್ಯಮ್ಮ. ಓ ಹಣದ ಅನುಕೂಲ ಸ್ವಲ್ಪ ಕಡಿಮೆನೆ, ಆದ್ರೆ ತುಂಬಾ ಮರ್ಯಾದಸ್ಥರು ಕುಟುಂಬ. ಅಣ್ಣ, ಶ್ರೀಮಂತಿಕೆ ಇಲ್ದಿದ್ರೆ ಏನಂತೆ? ನಾನೇನ್ ಕೋಟ್ಯಾಧೀಶ್ವರನ್ ಮನೆಗ ಬಂದಿದ್ದೀನಿ. ಕುಟುಂಬ ಚೆನ್ನಾಗಿದ್ದು ನನ್ ಮಗಳನ್ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ನೀನ್ ಹೇಳೋದು ಸರಿನೇ ಪದ್ಮ. ದುಡ್ಡು ಕಾಸು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಅವರು ಪವಿತ್ರ ಜಾತಕ ನೋಡಿದಾರಂತೆ, ಗ್ರಹಗತಿ ಹೊಂದಿಕೆ ಆಗುತ್ತಂತೆ. ನೀನು ಹೂ ಅಂದ್ರೆ ಇವತ್ ಸಂಜೆನೆ ಹುಡುಗಿ ನೋಡಕ್ ಬರ್ತಾರೆ. ಅದಕ್ಕೇನಣ್ಣ, ಧಾರಾಳವಾಗಿ ಬರಕ್ ಹೇಳ್ಬಿಡಿ. ಯಾವ್ದಕ್ಕೂ ಮುತ್ತು ಜೊತೆ ನೀನ್ ಮಾತಾಡು. ಅದೆಲ್ಲ ಏನು ಬೇಕಾಗಿಲ್ಲ, ನಾನ್ ಹೇಳ್ತಿದ್ದೀನಲ್ಲ. ಅವ್ರ ಹೆಣ್ಣು ನೋಡಕ್ ಇವತ್ತೇ ಬರಕ್ ಹೇಳ್ಬಿಡಿ. ಸಂಬಂಧ ಎಲ್ಲ ಕೂಡ್ ಬಂತು ಅಂದ್ರೆ ಆದಷ್ಟು ಬೇಗ ಮದ್ವೆನ ಮಾಡಿ ಮುಗಿಸ್ಬಿಡೋಣ. ಸರಿ ಅಮ್ಮ, ನೀನ್ ಹೇಳ್ದಾಗೆ ಮಾಡೋಣ. ನಾನಿನ್ ಬರ್ತೀನಿ. ಮುತ್ತು, ನಾನು ಪದ್ಮ ಹತ್ರ ಎಲ್ಲಾ ವಿಷಯನೂ ಹೇಳಿದೀನಿ. ನೀವಿಬ್ರು ಕೂತ್ ಮಾತಾಡಿ ಒಂದ್ ತೀರ್ಮಾನಕ್ಕೆ ಬನ್ನಿ. ನಾನಿನ್ ಬರ್ತೀನಮ್ಮ. ಸರಿ ಅಣ್ಣ. ಪದ್ಮ ನಿಂತ್ಕೋ. ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ, ಓದ್ತಾ ಇರೋ ಹುಡುಗಿಗೆ ಮದುವೆ ಆಗ್ಬೇಕು. ನನ್ನ ಮಗಳ ಬದುಕು ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ಮದ್ವೆ ಮಾಡಿ ಮುಗಿಸ್ಲೇಬೇಕು. ಇದ್ರಲ್ಲೆಲ್ಲ ನೀವು ಮುಗ್ ತುರ್ಸ್ಬೇಡಿ. ಪದ್ಮ, ಏನ್ ಮಾತಾಡ್ತಾ ಇದೀಯ ನೀನು? ಪವಿತ್ರ ನಿನಗ್ ಮಾತ್ರ ಮಗಳ, ನನಗ್ ಮಗಳಲ್ವಾ? ನನ್ ಮಗಳಿಗೆ ಯಾವಾಗ ಮದುವೆ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಅವಸರ ಪಡ್ಬೇಡ. ಸಾಕ್ ನಿಲ್ಲಿಸ್ರಿ. ಮಕ್ಳಿರೋ ಮನೇನ ಉಳಿಸ್ಕೊಳಕ್ ನಿಮ್ ಕೈಲಿ ಆಗ್ಲಿಲ್ಲ, ಇದ್ರ ಮೇಲೆ ಹೆತ್ತ ಮಗಳು ಅಂತ ಬೇರೆ ಮಾತಾಡಕ್ ಬರ್ತಿದ್ದೀರಾ? ಯಾವನ ತಲೆ ಮಾಸ್ತವನ್ನ ನಂಬ್ಕೊಂಡು ಮನೆ ಅಡ ಇಟ್ಟಿದ್ದೀರಾ? ಹೌದು, ಎಲ್ಲಿ ನಿಮ್ ಸ್ವಾಭಿಮಾನಿ ಅಳಿಯ ಹಣ ತಂದು ಬಿಸಾಕ್ತೀನಿ ಅಂತ ಹೇಳ್ದ? ಎಲ್ಲವನು ಎಲ್ಲಿ ತೊಲ್ಕೋದ ಅವನು? ಯಾಕ್ರಿ, ಯಾಕೆ ಮಾತೆ ಹೊರಳ್ತಾ ಇಲ್ಲ? ಏನೋ ಅವ್ನ್ ಬರ್ತಾನೋ ಇಲ್ವೋ? ಇಲ್ಲ ಹಾಗೆ ತಲೆ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ಪದ್ಮ, ಅದನ್ನ ತಂದ್ ಕೊಡಕ್ಕೆ 1000-2000 ಅಲ್ಲ, 4 ಲಕ್ಷ ರೂಪಾಯಿ. ಅದನ್ನ ಹೊಂದಿಸ್ಕೊಳ್ಳೋದು ಬೇಡವಾ? ತಂದ್ ಕೊಡ್ತಾನೆ, ಯಾಕೆ ಯೋಚನೆ ಮಾಡ್ತೀಯ? ಹಾ, ಯಾರ ಹತ್ರ ಕತೆ ಹೊಡಿತಾ ಇದೀರಿ ನೀವು? ಇವತ್ತು ತಂದ್ ಕೊಡ್ತೀನಿ ಅಂತ ಹೇಳಿದ್ರಿಂದಾನೇ ಊರ್ನವನ ಕರೆದು ಪಂಚಾಯತಿ ಮಾಡದೆ ಹಾಗೆ ಬಿಟ್ಟಿದೀನಿ. ಒಂದು, ಅವನು ಇಲ್ಲಿಗೆ ಬಂದು ಹಣ ಕೊಡ್ಬೇಕು, ಇಲ್ಲ ನೀವಾದ್ರೂ ಹೋಗಿ ಇಸ್ಕೊಂಬರ್ಬೇಕು. ನಿಮ್ಗಿದು ಆಗ್ಲಿಲ್ವಾ? ನಾನೇ ಹೋಗಿ ಹೇಗ್ ವಸೂಲಿ ಮಾಡ್ಬೇಕು ಹಾಗೆ ಮಾಡ್ಕೊಂಡ್ ಬರ್ತೀನಿ. ಏನ್ ಹೇಳಿ, ಈಗ ನೀವ್ ಹೋಗ್ತೀರೋ ಇಲ್ಲ ನಾನೇ ಹೋಗ್ಲಾ? ಬೇಡ ಬೇಡ, ನಾನೇ ಹೋಗಿ ಇಸ್ಕೊಂಬರ್ತೀನಿ. ಸರಿ, ನೀವಾದ್ರೂ ಸರಿ, ನಿಮ್ ಅಳಿಯ ಆದ್ರೂ ಸರಿ, ಕೊಟ್ಟು ಮಾತನ್ನ ಉಳಿಸ್ಕೋಬೇಕು. ಇಲ್ಲ ಅಂದ್ರೆ ನಾನ್ ಅಜ್ಜಿ ಕಾಲದಿಂದ ಬೈದಿರೋ ಬೈಗಳನ್ನ ಬೈತೀನಿ. ಅವನೇನಿಲ್ಲ, ನಾನ್ ಬೈಯೋ ಬೈಗಳಕ್ಕೆ ಅವ್ನ್ ಪ್ರಾಣ ಬಿಟ್ಬಿಡ್ಬೇಕು. ಹೋಗ್ರಿ, ಹೋಗ್ ಹಣ ತಗೊಂಬನ್ನಿ. ಏನು ನೀನ್ ನಡಿ. ಮೋಹನ, ಬಾರ ಊಟ ಮಾಡು. ನನಗೀಗ ಹಸ್ವಿಲ್ಲ, ಆಮೇಲೆ ಮಾಡ್ತೀನಮ್ಮ. ಏನು ನೀನು ಯಾವಾಗ ಕೇಳಿದ್ರು ಹಸ್ವಿಲ್ಲ ಅಂತ? ವಯಸ್ಸಿಗೆ ಬಂದಿರೋ ಹುಡುಗರು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ತಾನೆ? ಬಾ ಊಟ ಮಾಡು. ನಾನೊಂದು ಸ್ವಲ್ಪ ಹೊರಗಡೆ ಹೋಗ್ಬೇಕು, ನಾನು ಆಮೇಲೆ ಬಂದು ತಿಂತೀನಿ, ನೀನು ಹೋಗು. ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋ. ಆಮೇಲೆ ತಿಂತೀನಿ, ಹೋಗಮ್ಮ. ಏನ್ ಹುಡುಗನೋ, ಹೇಳಿದ ಮಾತು ಒಂದು ಕೇಳಲ್ಲ. ಏನ್ರೋ ದಿಢೀರಂತ ಇಲ್ಲಿಗೆ ಬರೋದು ಕೇಳಿದ್ದೀರಾ? ಹೌದು ಕಣೋ. ಲೋ ರಂಜಿತ್, ನಾನು ಹೊಸದಾಗಿ ಒಂದು ಕ್ಯಾಂಟೀನ್ ಶುರು ಮಾಡ್ತಿದ್ದೀನಿ ಕಣೋ. ಅದಕ್ಕೆ ದೇವ್ರಿಗೆ ಪೂಜೆ ಮಾಡಿಸಿ ಆಶೀರ್ವಾದ ತಗೋಣ ಅಂತ ಇಲ್ಲಿಗೆ ಬರಕ್ಕೆ ಹೇಳಿದೆ. ಕ್ಯಾಂಟೀನಾ? ಏನೋ ನೀನು ಬಿಸ್ನೆಸ್ ಶುರು ಮಾಡೋದಕ್ಕೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತೋ? ಇಲ್ಲ ಕಣೋ, ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲಿ ಬರ್ಬೇಕು ಹೇಳೋ. ಒಂದು ಅಂಗಡಿನ ಲೀಸಿಗೆ ತೊಗೊಂಡಿದ್ದೀನಿ, ಅದಕ್ಕೆಲ್ಲ ದುಡ್ಡಿನ ವ್ಯವಸ್ಥೆ ಮಾಡಿದ್ದು ನನ್ನ ಪ್ರಕಾಶನೇ. ಏನೋ ಅಂಗುರಸ್ತಾ ಇದೆಯಾ? ನಾನೇನೋ ಮಾಡ್ದೆ? ಏನೋ ಅವ್ನು ಮಾತ್ರ ನಿನಗೆ ಫ್ರೆಂಡಾ? ನಾನು ನಿನಗೆ ಫ್ರೆಂಡ್ ಅಲ್ವಾ? ಹಣ ತುಂಬಾ ಅರ್ಜೆಂಟ್ ಆಗಬೇಕು, ಕುತ್ತಿಗೆ ಮೇಲೆ ಕತ್ತಿ ಇಟ್ಟು ಕೇಳ್ತಾ ಇದ್ದಾರೆ ಅಂತ ಫೋನ್ ಡೆಡ್ ಆಗೋವರೆಗೂ ನಿನ್ನ ಹತ್ರ ಕೇಳಿದ್ದೀನಿ. ಏಯ್, ನಿನ್ಗೆ ಫೈನಾನ್ಸ್ ಅವ್ರು ಗೊತ್ತು, ಪಕ್ಕದ ಮನೆಯವ್ರು ಗೊತ್ತು ಅಂತ ಹೇಳ್ತಿದ್ದೆ. ಏಯ್, ನನ್ಗೆ 5 ಪೈಸೆ ಇಸ್ಕೊಟ್ಟಿದ್ಯಾನೋ ನೀನು? ಏನ್ ನನ್ ಕೈಯಲ್ಲಿರೋ ದುಡ್ಡು ಕೊಟ್ಟೆ? ಸಾಲ ತಗಸ್ಕೊಟ್ಟಿರೋದು? ನಾನು ಸಾಲನೇ ಅಪ್ಪ ಕೇಳ್ತಿರೋದು. ಅದೆಲ್ಲ ಏರ್ಪಾಡು ಮಾಡ್ತೀನಿ, ನೀನ್ ಸ್ವಲ್ಪ ವೇಟ್ ಮಾಡು. ಏರ್ಪಾಡು ಮಾಡ್ತೀಯೇನೋ? ಅದನ್ನ ನೀನ್ ಮೊದಲೇ ಹೇಳ್ಬೋದಾಗಿತ್ತು ತಾನೆ. ನೀನ್ ನನ್ನೆಲ್ಲಿ ಮಾತಾಡಕ್ ಬಿಟ್ಯಪ್ಪ? ಬರ್ತಾ ಬರ್ತಾ ನಿನ್ ಮಾತೆ ಜಾಸ್ತಿ ಆಗ್ತಾ ಇದೆ. ಗಣೇಶ, ಕೈ ಕೊಡೋ. ವೆರಿ ಗುಡ್ ಕಣೋ, ನನ್ಗಂತೂ ತುಂಬಾ ಸಂತೋಷ ಆಗ್ತಾ ಇದೆ.
ನೀನ್ ಶುರು ಮಾಡಿರೋ ಕ್ಯಾಂಟೀನು ಸೂಪರ್ ಆಗಿ ನಡೀಲಿ. ನೀನೇನು ಯೋಚನೆ ಮಾಡಬೇಡ ಕಣೋ. ನೀನ್ ಒಳ್ಳೆ ಗುಣಕ್ಕೆ ಎಲ್ಲನೂ ಒಳ್ಳೇದಾಗತ್ತೆ. ಏಯ್ ಅಣ್ಣ ಬಂದ್ರು ಕಣ. ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಗೋಸ್ಕರನ ಕಾಯ್ತಾ ಇದ್ವಿ. ಇಲ್ಲಪ್ಪ, ಅವನವನ ದುಡ್ಡು ಕೊಡ್ಬೇಕಿತ್ತು. 3 ತಿಂಗಳಿಂದ ಕೈ ಕೊಟ್ಟು ಓಡಾಡ್ತಿದ್ದ. ಅವನನ್ನು ಹುಡುಕಿ 4 ಬಾರಿಸಿ ದುಡ್ಡು ವಸೂಲಿ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು. ಆ ಎಮ್ಮೆ ಚರ್ಮಕ್ಕೆ ಬಾರಿಸಿ ಕೈಯೆಲ್ಲ ನೋವಾಗೋಯ್ತು. ಹಾ ಗಣೇಶ, ಕ್ಯಾಂಟೀನ್ ಏರ್ಪಾಡು ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ ಸರ್. ರಂಜಿತ್ ಅಂತ ಹೇಳ್ತಿದ್ದಲ್ಲ, ಇವ್ರೇನಾ? ಇವ್ರಣ್ಣ ನಮ್ಮ ಫ್ರೆಂಡು. ಹೌದು. ನಮಸ್ಕಾರ ಸರ್. ಹಾ ನಮಸ್ಕಾರ. ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಲ್ಲ, ಇವ್ರೇನಾ? ಹೌದಣ್ಣ, ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರೋದು. ನೋಡಪ್ಪ, ನಿನ್ ಬಗ್ಗೆ ಪ್ರಕಾಶ್ ಎಲ್ಲ ವಿಷಯ ಹೇಳಿದ್ದಾರೆ. ದುಡ್ಡಿಗೇನು ತೊಂದರೆ ಇಲ್ಲ. ಬ್ಯಾಂಕ್ ಪಾಸ್ಬುಕ್ ಇದೆಯಾ? ಸ್ವಲ್ಪ ನೋಡ್ಬೇಕು. ಪಾಸ್ಬುಕ್ಕಾ? ಅದ್ಯಾಕೆ ಸರ್? ನಿನ್ ಪಾಸ್ಬುಕ್ ತಗೊಂಡು ನಾನೇನಪ್ಪ ಮಾಡ್ಲಿ? ನಿನ್ ಖರ್ಚು ವೆಚ್ಚ ಹೇಗೆ, ಆದಾಯ ಹೇಗೆ, ನನ್ನ ದುಡ್ಡಿಗೆ ಬಡ್ಡಿ ಕೊಡೋ ಶಕ್ತಿ ಇದೆಯೋ ಇಲ್ವೋ ಅಂತ ನೋಡ್ಬೇಕಲ್ವಾ? ಸರ್, ನಾನು ಕೇಳ್ತಾ ಇರೋದು ಒಂದು ಚಿಕ್ಕ ಅಮೌಂಟು. ನಾನೇನು ನಿಮ್ಮ ಹತ್ರ ಹೌಸಿಂಗ್ ಲೋನ್ ತಗೊಳ್ಳೋ ಹಾಗೆ ಇಷ್ಟೊಂದೆಲ್ಲ ಕೇಳ್ತಾ ಇದ್ದೀರಲ್ಲ? ಕೇಳಿದ್ರ ಪ್ರಕಾಶ್? ಚಿಕ್ಕ ಅಮೌಂಟ್ ಅಂತೆ. ಅದು ಸರಿ ಬಿಡಿ, ಬ್ಯಾಂಕಲ್ಲಿ ಕೆಲಸ ಮಾಡೋರ್ಗೆ ಚಿಕ್ಕ ಅಮೌಂಟೇ. ತಮ್ಮ, ನಿಮ್ಮ ಬ್ಯಾಂಕಿಗೆ ಬಂದು 1 ಲಕ್ಷ ಸಾಲ ಕೇಳಿದ್ರೆ ಹೆಸರು ಮಾತ್ರ ಕೇಳ್ಬಿಟ್ಟು ಹಾಗೆ ಕೊಟ್ಬಿಡ್ತೀರಾ? ಎಷ್ಟೊಂದು ಡಾಕ್ಯುಮೆಂಟ್ಸ್ ಕೇಳ್ತೀರಾ, ಅದು ಬ್ಯಾಂಕ್ ಹಣ ಕೊಡೋದಕ್ಕೆ. ಅಂಥದ್ರಲ್ಲಿ ನಾನು ಕೊಡೋದು ನನ್ನ ಸ್ವಂತ ಹಣ. ನಿನ್ ಪಾಸ್ಬುಕ್ ನೋಡ್ಬೇಕು ಅಂತ ಕೇಳೋದು ತಪ್ಪಾ? ಅಣ್ಣ ನಿಮಗೆ ಡೌಟೇ ಬೇಡ ಅಣ್ಣ. ನ್ಯಾಯದ ಪ್ರಕಾರ ಇವ್ನು ನಡ್ಕೋತಾನೆ. ಇಲ್ಲಿ ನೋಡಪ್ಪ ಅಣ್ಣ, ನಾನು ನಿನ್ನನ್ನು ನಂಬಿ ದುಡ್ಡು ಕೊಡ್ತಾ ಇದ್ದೀನಿ. ಸರಿ ಅಣ್ಣ. ಸರ್, ನೀವು ಪಾಸ್ಬುಕ್ ಕೇಳ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ನಾನು ತಗೊಂಡ್ಬರ್ಲಿಲ್ಲ. ಪರವಾಗಿಲ್ಲ ಬಿಡಪ್ಪ, ಫಾರ್ಮಾಲಿಟೀಸ್ಗೋಸ್ಕರ ಕೇಳಿದೆ ಅಷ್ಟೇ. 1 ನಿಮಿಷ. ಪ್ರಕಾಶ, ನಾನು ನಿನ್ನ ನಂಬಿ 2 ಲಕ್ಷ ಕೊಡ್ತಾ ಇದ್ದೀನಿ. ಸರಿ ಅಣ್ಣ. ಸರ್, 2 ಲಕ್ಷನಾ? ನಾನು ಕೇಳಿದ್ದು 4 ಲಕ್ಷ ರೂಪಾಯಿ ಸರ್. ಕೇಳಿದ್ 4 ಲಕ್ಷನೇ, ಆದ್ರೆ ನಾನು ಒಬ್ಬರಿಗೆ 2 ಲಕ್ಷಕ್ಕಿಂತ ಹೆಚ್ಚಿಗೆ ಕೊಡೋದಿಲ್ಲ. ಯಾಕೆ ಸರ್? ನಾನು ದುಡ್ಡನ್ನ ಸರಿಯಾಗಿ ವಾಪಸ್ ಕೊಡೋದಿಲ್ಲ ಅಂತ ಹೆದರ್ಕೋತಾ ಇದ್ದೀರಾ? ಒಂದು ಗುಣ್ಸಿಜು ಕೂಡ ತಗೊಳ್ದೆ ಲಕ್ಷಗಟ್ಟಲೆ ವ್ಯವಹಾರ ಮಾಡ್ತೀನಿ. ಯಾವ ನಂಬಿಕೆಯಲ್ಲಿ? ಪ್ರಾಣಕ್ಕೆ ಹೆದರ್ದೇ ಇರೋನ್ ಮಾತ್ರ ನನಗೆ ಮೋಸ ಮಾಡ್ತಾನೆ. 1 ರೂಪಾಯಿ ಕೂಡ ಬಾಕಿ ಉಳಿಸ್ಕೊಳ್ದೆ ವಸೂಲಿ ಮಾಡೋ ತಾಕತ್ತು ನನಗಿದೆ. ನಾನ್ಯಾಕೆ ಹೆದರ್ಕೋಬೇಕು? ಸರ್, ಮತ್ತಿನ್ನೇನು ಸರ್? ನನ್ನ ನಂಬಿ ನೀವು 4 ಲಕ್ಷ ರೂಪಾಯಿ ಕೊಡಿ, ನಾನು ಬಡ್ಡಿ ಎಲ್ಲ ಸರಿಯಾಗಿ ಕಟ್ತೀನಿ. ನಿನ್ನ ಮೇಲೆ ನಂಗೆ ನಂಬಿಕೆ ಇದೆಯಪ್ಪ, ಆದರೆ ಆ ಥರ ಕೊಡೋದಿಲ್ಲ. ಒಟ್ಟಿಗೆ 4 ಲಕ್ಷ ಒಬ್ಬನಿಗೆ ಕೊಟ್ಬಿಟ್ರೆ ಅವನು ಬಡ್ಡಿ ಕೊಡೋಕ್ಕಾಗದೆ ಒದ್ದಾಡ್ತಾನೆ. ಅದರಿಂದ ಅವನಿಗೂ ಕಷ್ಟ, ನನಗೂ ಕೈ ನೋವು. ಅದಕ್ಕೆ 1 ಲಕ್ಷನ 4 ಜನಕ್ಕೆ ಕೊಟ್ರೆ ಬಡ್ಡಿ ಸಲೀಸಾಗಿ ಮನೆ ಹತ್ರ ಬರುತ್ತಲ್ವಾ? ಇದೇ ನನ್ನ ಪಾಲಿಸಿ. ಲವ್, ಏನೋ ಇದು? 4 ಲಕ್ಷ ರೂಪಾಯಿ ಕೇಳಿದ್ರೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದಾರಲ್ಲ? ಅಣ್ಣ ಸರಿಯಪ್ಪ, ನಿನ್ಗಿಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು. ನಿನಗೆ 4 ಲಕ್ಷ ಎಲ್ಲಿ ಸಿಗುತ್ತೋ ಅಲ್ಲೇ ತಗೋ. ಸರ್ ಸರ್ ಸರ್, ಪರವಾಗಿಲ್ಲ ಸರ್, ಕೊಡಿ ಸರ್. ಉಳಿ ದುಡ್ಡನ್ನ ನಾನು ಹೇಗಾರು ಅಡ್ಜಸ್ಟ್ ಮಾಡ್ಕೋತೀನಿ. ನೋಡಪ್ಪ, ಸದ್ಯಕ್ಕೆ ಇದನ್ನು ತಗೋ. ನೀನು ಸರಿಯಾಗಿ ಬಡ್ಡಿ ಕಟ್ಟಿದ್ರೆ ನಾನೇ ಮುಂದೆ ಕೊಡ್ತೀನಿ. ಈ ತಿಂಗಳು ಬಡ್ಡಿ 18,000 ತಗೊಂಡಿದ್ದೀನಿ. ತಗೊಳಪ್ಪ, ಸರಿಯಾಗಿದೆಯಾ ಎಣಿಸ್ಕೊ. ತಮ್ಮ, ಇದರಲ್ಲೊಂದು ಸೈನ್ ಮಾಡು. ಪ್ರಕಾಶ, ಅಣ್ಣ, ನನ್ನ ಬಗ್ಗೆ ಇವ್ರ ಹತ್ರ ಸರಿಯಾಗಿ ಹೇಳಿಲ್ವಾ? ಹೇಳಿದ್ದೀನಣ್ಣ. ಬಹಳ ಯೋಚನೆ ಮಾಡ್ತಿದ್ದಾರೆ. ಸೇಫ್ಟಿಗಪ್ಪ, ಸೈನ್ ಮಾಡು. ಮಾಡು ತಮ್ಮ.
ಸಾಕು ಬಿಡುತ್ತಮ್ಮ. ನೋಡಪ್ಪ, ನೀನು ಹೇಳಿ ಟೈಮ್ ಸರಿಯಾಗಿ ದುಡ್ಡು ಕೊಟ್ಟಿದ್ದೀನಿ. ಇವತ್ತು 17ನೇ ತಾರೀಕು. ಪ್ರತಿ ತಿಂಗಳು 17ನೇ ತಾರೀಕು ನನಗೆ ಬಡ್ಡಿ ಬರಬೇಕು. ಒಂದು ದಿನ 1 ಗಂಟೆ ಲೇಟ್ ಆದರೂ ನಾನು ಬಡ್ಡಿಗೆ ಬಡ್ಡಿ ಹಾಕ್ತೀನಿ. ಮೊದಲೇ ಬಡ್ಡಿ 18,000. ನೋಡ್ಕೊಂಡು ವ್ಯವಹಾರ ಮಾಡಿ. ಸರಿ ಸರ್, ನನ್ನ ಬಡ್ಡಿ ಎಲ್ಲ ಸರಿಯಾದ ಟೈಮ್ಗೆ ಕಟ್ಕೊಡ್ತೀನಿ. ಅಣ್ಣನ್ನ ತುಂಬ ಅಲ್ದಾಡಿಸ್ಬೇಡಿ, ಆಮೇಲೆ ಇಬ್ಬರಿಗೂ ತೊಂದರೆ ಆಗುತ್ತೆ. ಬರ್ಲಾ? ಸರಿ ಅಣ್ಣ. ಸರಿ ಸರ್. ಬರ್ತೀನಪ್ಪ ಗಣೇಶ. ಸರಿ ಸರ್. ಲೋ ಪ್ರಕಾಶ, ನಾವು 4 ಲಕ್ಷ ರೂಪಾಯಿ ಹುಡುಕ್ತಾ ಇದ್ರೆ ಈಗ 2 ಲಕ್ಷ ರೂಪಾಯಿ ಸಿಕ್ಕಿದೆ. ಉಳ್ದಿದ್ದ ದುಡ್ಡು ಗೆಲ್ಲೋ ಹೋಗೋದು? ಈ ನನ್ನ ಮಗ ಫುಲ್ ಅಮೌಂಟ್ ಕೊಡಲ್ಲ ಅಂತ ನನಗೆ ಮೊದಲನೇ ಗೊತ್ತಿತ್ತು. ಅದಕ್ಕೆ ಇನ್ನೊಬ್ಬ ಪಾರ್ಟಿನ ಅರೇಂಜ್ ಮಾಡಿದ್ದೀನಿ. ಅವನ ಹತ್ರ ಹೋಗೋಣ ಬಾ. ರಂಜಿತ್, ನಾನು ಹೇಳೋದು ಕೇಳೋ. ಇದಕ್ಕಿಂತ ಹೆಚ್ಚಿಗೆ ಸಾಲ ಯಾರ ಹತ್ರ ಮಾಡಬೇಡ ಕಣೋ. ಇದರಲ್ಲೇ ಹೇಗೋ ಅಡ್ಜಸ್ಟ್ ಮಾಡೋ. ಲೈ, ನೀನ್ ಸ್ವಲ್ಪ ಸುಮ್ಮನಿರ್ತೀಯಾ? ಈ ಜುಜ್ಬಿ ದುಡ್ಗೋಸ್ಕರ ತುಳಸಿ ಅವ್ರ ಚಿಕ್ಕಮ್ಮನ ಕೈಲಿ ನಾನು ಎಷ್ಟು ಅವಮಾನ ಅನುಭವಿಸಿದ್ದೀನಿ ಅಂತ ನೀನು ಗೊತ್ತಾ? ಲೋ ರಂಜಿತ್, ಅದಕ್ಕೋಸ್ಕರ ಅವಸರ ಪಟ್ಕೊಂಡು ತುಂಬಾ ಜನರ ಹತ್ರ ಸಾಲ ತಗೋತಾ ಇದೀಯಾ. ಈ 2 ಲಕ್ಷಕ್ಕೆ ತಿಂಗಳಿಗೆ 18,000 ಬಡ್ಡಿ ಕಟ್ಟಬೇಕು. ಕೈಯಲ್ಲಿ ಕೆಲಸ ಬೇರೆ ಇಲ್ಲ. ಕೆಲಸ ಇದ್ದಿದ್ರೆ ಹೇಗೋ ನಿಭಾಯಿಸಬಹುದಿತ್ತು. ಲೈ, ಕೆಲ್ಸ ಇಲ್ಲ ಅಂತ ಚುಚ್ ಮಾತಾಡ್ತಾ ಇದೀಯನೋ? ಲೈ, ಎಷ್ಟೇ ಇಂಟ್ರೆಸ್ಟ್ ಆದ್ರೂ ಪರವಾಗಿಲ್ಲ, ನಾನ್ ದುಡ್ಡನ್ನ ಖಂಡಿತ ತಗೊಂಡ್ ಬಂದೇ ಬರ್ತೀನಿ. ಅದಕ್ಕೋಸ್ಕರ ಇನ್ ಮುಂದೆ ಎಲ್ಲರ ಮುಂದೆನೂ ತಲೆ ತಗ್ಸೋದಕ್ಕಾಗೋದಿಲ್ಲ. ಲೋ, ನಾನು ಹೇಳೋ ಸ್ವಲ್ಪ ಕೇಳೋ. ಈಗಿರೋ ಸಮಸ್ಯೆ ಜೊತೆಗೆ ಇನ್ನೊಂದು ಹೊಸ ಸಮಸ್ಯೆನ ಮೈ ಮೇಲೆ ಎಳ್ಕೋತೀಯಾ? ಏಯ್, ನೀನ್ ಯಾಕೋ ಚಿಂತೆ ಮಾಡ್ತೀಯಾ? ಮೊದ್ಲು ನಮ್ಮ ಮಾವನ್ ದುಡ್ಡನ್ನ ನಾನು ವಾಪಸ್ ಕೊಡ್ಬೇಕು. ಅದಕ್ಕೋಸ್ಕರ ಇಂಟ್ರೆಸ್ಟ್ನ ನಾನು ಹೇಗೆ ಕೊಡ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಅದನ್ನೆಲ್ಲ ನಾನು ಹೇಗಾರು ನಿಭಾಯಿಸ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಲೋ ಪ್ರಕಾಶ, ನಾವು ಹೊರಡನ್ವಾ? ಸರಿ ಕಣ, ಗಾಡಿ ಅಲ್ಲೇ ಮುಂದೆ ಹಾಕಿದ್ದೀನಿ, ಹಂಗೆ ಹೋಗ್ತಾ ತಗೊಂಡೋಗೋಣ. ಲೋ ಪ್ರಕಾಶ, ಆಮೇಲೆ ನನ್ನ ಫ್ರೆಂಡ್ ಒಬ್ಬನ ಹತ್ರ ದುಡ್ಡು ಕೇಳಿದ್ದೀನಿ. ಅವನು 1 ಲಕ್ಷ ರೂಪಾಯಿ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅವನ್ನ ಪೂರ್ತಿಯಾಗಿ ನಂಬೋದಕ್ಕಾಗೋದಿಲ್ಲ ಕಣ. ಅವ್ನು ಇಷ್ಟೊತ್ತಾರೇನು ಫೋನ್ ಬೇರೆ ಮಾಡಲಿಲ್ಲ. ಏಯ್, ನೀನು ಯಾರ ಹತ್ರ ಒಂದು ದುಡ್ಡು ರೆಡಿ ಮಾಡ್ತೀನಿ ಅಂತ ಹೇಳಿದ್ದಲ್ಲ, ಅವ್ರ ಹತ್ರ ಹೋಗಿ ನೋಡೋಣವಾ? ಸರಿ ಕಣ, ಅಲ್ಲಿ ನಾನು ಗಾಡಿ ಹಾಕಿದ್ದೀನಿ, ಅಲ್ಲಿ ಡ್ರಾಪ್ ಮಾಡ್ಬಿಡು, ಹೋಗೋಣ. ಸರಿ, ಬರ್ತೀನಿ ಕಣೋ ಗಣೇಶ. ಗಣೇಶ ಬಾಯ್ ಕಣ. ಸರಿ ಕಣೋ, ಬಾಯ್. ಬಾಯ್ ಕಣೋ. ಚಾರು, ಬಾಮ್ಮ. ಏನಮ್ಮ, ನಿತೀಶು ಲಾವಣ್ಯನ ಕರ್ಕೊಂಡು ಹೋಗಕ್ಕೆ ನೀ ಬರ್ತೀಯ ಅನ್ಕೊಂಡಿದ್ದೆ. ನೀನ್ ಬರ್ಬೋದಿತ್ತಲ್ವಾ? ಅವ್ರು ಈಗ ತಾನೇ ಹೋದ್ರು. ಅಮ್ಮ, ದೊಡ್ಡಪ್ಪನು ಬಾ ಅಂತ ಕರೆದ್ರು. ಆದ್ರೆ ನಾನು ಅವ್ರ ಜೊತೆ ಬಂದ್ರೆ ನಿಮ್ ಜೊತೆ ಫ್ರೀಯಾಗಿ ಮಾತಾಡಕ್ಕಾಗಲ್ಲ ಅಂತ ಬರ್ಲಿಲ್ಲ. ಚಾರು, ನನ್ನ ಹತ್ರ ಏನಾದ್ರೂ ಮಾತಾಡ್ಬೇಕಾಗಿತ್ತಾ? ಹೌದಮ್ಮ. ಚಾರು, ನಿನ್ ಮುಖ ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಇದೆ. ಅಲ್ಲಿ ಏನಾದ್ರೂ ಸಮಸ್ಯೆನಾ? ಅಮ್ಮ, ನನ್ಗಿರೋದು ಒಂದೇ ಒಂದು ಸಮಸ್ಯೆ ಅಂದ್ರೆ ಆ ತುಳಸಿ. ನಾನು ಅವಳನ್ನ ತುಂಬಾ ಇನ್ನೋಸೆಂಟ್ ಅಂದ್ಕೊಂಡಿದ್ದೆ. ಅವಳು ತುಂಬಾ ಕ್ರಿಮಿನಲ್ ಆಗಿ ಯೋಚನೆ ಮಾಡ್ತಾ ಇದ್ದಾಳಮ್ಮ. ಹೌದು ಚಾರು, ಅವಳು ದೊಡ್ಡ ಕುತಂತ್ರಿ ಅನಿಸ್ತಾ ಇದೆ. ನಮ್ಗೇನೋ ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿ ಅವಳ ಕೆಲ್ಸನ ಅವಳು ಸಾಧಿಸ್ಕೋತಾ ಇದ್ದಾಳೆ. ಅಮ್ಮ, ಅವಳು ಎಲ್ಲದಕ್ಕೂ ಅಡ್ಗಾಲ ಹಾಕ್ಬಿಟ್ಲಮ್ಮ. ನೋಡಿದ್ರೆ ಏನು ಗೊತ್ತಿಲ್ದಿರೋ ಮಳ್ಳಿ ತರ ಇದ್ದಾಳೆ. ಆದ್ರೆ ಒಳೊಳಗೆ ಭಯಂಕರ ಕುತಂತ್ರ. ನಾವೇನಾದ್ರೂ ಅವಳ ಹೀಗೆ ಬಿಟ್ವಿ ಅಂದ್ಕೊಳ್ಳಿ, ಆಮೇಲೆ ನಾನ್ ರಂಜಿತ್ ಅವ್ರನ್ನ ಪೂರ್ತಿಯಾಗಿ ಮರ್ತ್ಬಿಡ್ಬೇಕಾಗತ್ತೆ. ಚಾರು, ಅದನ್ನ ನೆನ್ಸ್ಕೊಂಡ್ರೆ ನನಗ್ ನಿದ್ದೆನೆ ಬರ್ತಾ ಇಲ್ಲಮ್ಮ. ಇಲ್ಲಮ್ಮ, ಇಷ್ಟಾದ್ಮೇಲೂ ನಾವು ಸುಮ್ಮನೆ ಇರಬಾರ್ದು. ಅವಳು ಯಾವ ದಾರಿಲ್ ಬಂದು ನಮಗ್ ನೀರ್ ಕುಡ್ಸಿದ್ಲೋ ಅದೇ ದಾರಿಲ್ ಹೋಗಿ ನಾವು ಅವಳಿಗೆ ಎದ್ರೇಟ್ ಕೊಡ್ಬೇಕು. ಒಳ್ಳೇದ್ ಮಾಡೋ ತರ ನಾಟಕ ಮಾಡಿ ಅವಳಿಗೊಂದು ಮುಕ್ತಾಯ ಕಾಣಿಸ್ಲೇಬೇಕು. ಚಾರು, ಹೇಗಮ್ಮ? ನಮ್ ಸುತ್ತ ಒಂದು ಚಾಡಿಕೋರ್ ಪಡೆನೇ ಇದೆಯಲ್ಲ. ನಾವು ಮಾತಾಡೋದನ್ನ ಆ ಸುಧಾ ಗೋಡೆ ಮೇಲಿನ ಹಲ್ಲಿ ತರ ಕದ್ದು ಕೇಳಿಸ್ಕೊತಾ ಇರ್ತಾಳೆ. ಜೊತೆಲಿ ಆ ದೀಪ ಅನ್ನೋ ಮಳ್ಳಿ ಬೇರೆ ಇದ್ದಾಳೆ. ಅವಳು ಊರ್ ಕೆಡ್ಸೋಕಿರೋ ನಂಬರ್ 1 ಕೇಳಿ. ಇಬ್ರು ಜೊತೆ ಸೇರಿದ್ರೆ ತುಳಸಿನ ನಮ್ ಮುಂದೆ ಎತ್ತಿ ಕಟ್ತಾರೆ. ಅಮ್ಮ,
ಸುಧಾನು ದೀಪಾನು ತುಳಸಿಗೆ ಎಷ್ಟು ದಿವಸ ಅಂತ ಸಪೋರ್ಟ್ ಮಾಡ್ತಾರೆ? ಇಲ್ಲಮ್ಮ, ಇನ್ನು ಮುಂದೆ ತುಳಸಿ ಹಣೆ ಬರಹನ ನಾನ್ ಬರಿತೀನಿ. ಅಮ್ಮ, ನೀವು ನಾನ್ ಹೇಳ್ದಾಗ ಮಾಡಿ ಸಾಕು. ಆಮೇಲೆ ನೋಡ್ತಾ ಇರಿ ತುಳಸಿ ಗತಿ ಏನಾಗುತ್ತೆ ಅಂತ. ಚಾರು, ಏನ್ ಮಾಡ್ಬೇಕು ಅಂತಿದ್ಯಾ? ಅಮ್ಮ, ಹೇಗಿದೆ ನನ್ನ ಐಡಿಯಾ? ನೀನ್ ಹೇಳ್ತಾ ಇರೋದು ಒಳ್ಳೆ ಐಡಿಯಾ. ನನ್ನ ಹತ್ರ ಹೇಳ್ದಿಯಲ್ಲ, ಬೆಣ್ಣೆಲ್ ಕೂದ್ಲು ತೆಗಿಯೋ ಹಾಗೆ ರಂಜಿತ್ ಮನ್ಸನ್ನ ನಾನ್ ಬದಲಾಯಿಸ್ತೀನಿ. ತುಳಸಿಗೆ ಎದುರಾಗಿ ಅವನ್ನ ಎತ್ಕಟ್ಟಿ ಅವನ ಬಾಯಲ್ಲಿ ಅವಳು ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ತೀನಿ. ಅಮ್ಮ, ಈ ವಿಷಯದಲ್ಲಿ ನೀವು ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಅವಳ ಮೇಲಿರೋ ದ್ವೇಷದಲ್ಲಿ ನೀವು ಅವಳ ಮೇಲೆ ಚಾಡಿ ಹೇಳ್ತಾ ಇದ್ದೀರಾ ಅಂತ ಅವ್ರು ಅಂದ್ಕೋಬಾರ್ದು. ಅವ್ರ ಮೇಲಿರೋ ಪ್ರೀತಿಯಿಂದ ನೀವ್ ಹಾಗೆ ಹೇಳ್ತಾ ಇದ್ದೀರಾ ಅಂತ ಅವ್ರು ಅಂದ್ಕೋಬೇಕು. ಅದನ್ನೆಲ್ಲ ನಾನ್ ನೋಡ್ಕೋತೀನಿ, ಸುಮ್ನೆ ಇರಮ್ಮ. ಅಮ್ಮ, ದೇವ್ರನ್ನ ನಂಬದೇ ಇರೋರು ಕೂಡ ವಿಧಿ ನಂಬ್ತಾರಂತೆ. ಹಾವು ಕಂಡ್ರೆ ಹೆದರ್ದೇ ಇರೋರು ಕೂಡ ದೋಷಕ್ಕೆ ಹೆದರ್ಕೋತಾರಂತೆ. ಈಗ ನಾನ್ ನಿಮ್ಮ ಹತ್ರ ಹೇಳಿದ್ದನ್ನ ಮಂತ್ರಿ ತರ ಪ್ರತಿದಿನ ಅವ್ರ ಹತ್ರ ಹೇಳ್ತಾ ಇರಿ. ಈಗ ಅವ್ರಿಗೆ ಅವಳ ಮೇಲಿರೋ ಪ್ರೀತಿ ಆಮೇಲೆ ಭಯವಾಗಿ ಬದಲಾಗ್ಬೇಕು. ಈಗ ಅವಳನ್ನ ಹೊಗಳ್ತಾ ಇರೋ ಅವರು ಆಮೇಲೆ ಅವಳಿಂದ ದೂರ ಓಡೋಗ್ಬೇಕು. ಚಾರು, ಅದನ್ನೆಲ್ಲ ನಾನ್ ಮಾಡ್ತೀನಿ ಬಿಡಮ್ಮ. ಅದನ್ನ ನೀನ್ ನನಗೆ ಹೇಳ್ಕೊಡ್ಬೇಕಾ? ಗಿಡಕ್ ನೀರ್ ಹಾಕೋ ಹಾಗೆ ಇದನ್ನ ನಾನು ಎಚ್ಚರವಾಗಿ ಮಾಡ್ತೀನಿ. ನನ್ ಜೊತೆಲಿರೋಳು ಹೆಂಡತಿ ಅಲ್ಲ, ಮೋಹಿನಿ, ದೆವ್ವ, ಪಿಶಾಚಿ ಅಂತ ಅವನು ಹೆದರ್ಕೋಬೇಕು. ಅವಳನ್ನ ಮನೆಯಿಂದ ಓಡಿಸ್ಬೇಕು. ಹಾಗ್ ಮಾಡ್ತೀನಿ. ಅಮ್ಮ, ನಿಮ್ಮ ಮೇಲೆ ನಂಗೆ ಆ ನಂಬಿಕೆ ಇದೆ ಅಮ್ಮ. ಅಮ್ಮ, ನಾನು ನಿನ್ನ ಹೊಡ್ತೀನಮ್ಮ, ಮನೇಲಿ ಕಾಯ್ತಾ ಇರ್ತಾರೆ. ಬರ್ತೀನಮ್ಮ. ಆಯ್ತು, ಹೋಗ್ಬಿಟ್ ಬಾ. ಸರಿಮ್ಮ. ಸ್ವಲ್ಪ ಇಲ್ಲೇ ನಿಂತ್ಕೊಳ್ಳಿ, ಆರತಿ ತಗೊಂಡ್ಬರ್ತೀನಿ. ಸರಿಯಮ್ಮ. ಚಾರು, ಚಾರು, ಚಾರು. ಗಾಯತ್ರಿ, ಚಾರುನ್ ಯಾಕೆ ಹುಡುಕ್ತಾ ಇದೀಯಾ? ಅಕ್ಕ, ಬಂದವ್ರಿಗೆ ಆರತಿ ಮಾಡ್ಬೇಕಲ್ವಾ? ಹೌದೌದು, ಊರನ್ನೇ ಕರೆದು ವಾಲ್ಗ ಊದ್ಸಿ ಮದ್ವೆ ಮಾಡ್ಕೊಂಡ್ ಬಂದಿದಾರ ನೋಡು. ಅವ್ರಿಗೆ ಇದು ಬೇರೆ ಕೇಡು. ಆರ್ತಿನೂ ಬೇಡ, ಏನು ಬೇಡ, ಸುಮ್ನೆ ಒಳಗ್ ಬರಕ್ ಹೇಳ ಅವ್ರನ್ನ.